ಕೆಆರ್ಎಸ್ ಹಾಗೂ ಕಬಿನಿ ಸೇರಿದ ಹಾಗೆ ರಾಜ್ಯದ ಕೆಲವು ಜಲಾಶಯಗಳ ಒಳಹರಿವು ಹೆಚ್ಚಳ ಆಗಿದೆ. ಹೀಗಾಗಿ ಆಗಸ್ಟ್ 13ರ ಬಂದ ಕಥೆ ಏನು ಅನ್ನೋ ಪ್ರಶ್ನೆ ರಾಜ್ಯದಲ್ಲಿ ಶುರುವಾಗಿದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಡಿಕೆ ಬಂದ್ ಬೇಡ ಅಂತ ಎಲ್ಲ ಸಂಘಟನೆಗಳಿಗೂ ಮನವಿ ಮಾಡಿದರು. ಆದರೆ ಮೈಸೂರಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ಬಂದ್ ಹಿಂಪಡೆಯೋ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು ಜೆಡಿಎಸ್ನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೇನೆ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ವಾ ಅಂತ? ಸಾಧ್ಯವೇ ಇಲ್ಲ. ಬಂದ್, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಹುಬ್ಬಳ್ಳಿಗಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಉತ್ತರ ಕರ್ನಾಟಕಕ್ಕಾಗಿ, ಗಡಿನಾಡಿಗಾಗಿ, ಹೊರನಾಡಿಗಾಗಿ ಇದು ಬಂದ್. ಕನ್ನಡಿಗರಿಗಾಗಿ ಬಂದ್, ಕಾವೇರಿಗಾಗಿ ಬಂದ್. ಯಾವ ಕಾರಣಕ್ಕೂ ಬಂದ್ ಹಿಂದೆ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ. ಹಾಸ್ಯವಾಗಿ, ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೆಆರ್ಎಸ್ ಹಾಗೂ ಕಬಿನಿ ಸೇರಿದ ಹಾಗೆ ರಾಜ್ಯದ ಕೆಲವು ಜಲಾಶಯಗಳ ಒಳಹರಿವು ಹೆಚ್ಚಳ ಆಗಿದೆ. ಹೀಗಾಗಿ ಆಗಸ್ಟ್ 13ರ ಬಂದ ಕಥೆ ಏನು ಅನ್ನೋ ಪ್ರಶ್ನೆ ರಾಜ್ಯದಲ್ಲಿ ಶುರುವಾಗಿದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಡಿಕೆ ಬಂದ್ ಬೇಡ ಅಂತ ಎಲ್ಲ ಸಂಘಟನೆಗಳಿಗೂ ಮನವಿ ಮಾಡಿದರು. ಆದರೆ ಮೈಸೂರಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ಬಂದ್ ಹಿಂಪಡೆಯೋ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು ಜೆಡಿಎಸ್ನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೇನೆ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ವಾ ಅಂತ? ಸಾಧ್ಯವೇ ಇಲ್ಲ. ಬಂದ್, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಹುಬ್ಬಳ್ಳಿಗಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಉತ್ತರ ಕರ್ನಾಟಕಕ್ಕಾಗಿ, ಗಡಿನಾಡಿಗಾಗಿ, ಹೊರನಾಡಿಗಾಗಿ ಇದು ಬಂದ್. ಕನ್ನಡಿಗರಿಗಾಗಿ ಬಂದ್, ಕಾವೇರಿಗಾಗಿ ಬಂದ್. ಯಾವ ಕಾರಣಕ್ಕೂ ಬಂದ್ ಹಿಂದೆ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ. ಹಾಸ್ಯವಾಗಿ, ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ.